ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ತೂಕ ಇಳಿಸೋಕೆ ಸಹಾಯ ಮಾಡುವ ಒಂದು ತುಂಬಾನೇ ಸರಳವಾದ ಆಯುರ್ವೇದ ಪಾನೀಯದ ಬಗ್ಗೆ ಮಾತಾಡೋಣ. ಈ ನಿಂಬೆ ಸಿಪ್ಪೆ, ದಾಲ್ಚಿನ್ನಿ ಮತ್ತೆ ಶುಂಠಿ ಈ ಮೂರು ಸೇರಿ ನಮ್ಮ ತೂಕವನ್ನ ಆರೋಗ್ಯಕರವಾಗಿ ಮ್ಯಾನೇಜ್ ಮಾಡೋಕೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ ಬನ್ನಿ. ತೂಕ ಇಳಿಸೋದು ತುಂಬಾ ಕಷ್ಟ ಆಗ್ತಿದ್ಯಾ? ಹಾಗಿದ್ರೆ ಚಿಂತೆ ಬೇಡ. ಯಾಕಂದ್ರೆ ನಮ್ಮ ಪ್ರಾಚೀನ ಆಯುರ್ವೇದದಲ್ಲೇ ಇದಕ್ಕೆ ಒಂದು ನ್ಯಾಚುರಲ್ ಆದ ಪರಿಹಾರ ಇದೆ. ಹಾಗಾದ್ರೆ ಮೊದಲು ನಾವು ಆಯುರ್ವೇದ ಈ ತೂಕ ಹೆಚ್ಚಳವನ್ನ ಹೇಗೆ ನೋಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇದರ ಹಿಂದಿರುವ ನಿಜವಾದ ಕಾರಣವಾದ್ರೂ ಏನು? ಆಯುರ್ವೇದದ ಪ್ರಕಾರ ನಮ್ಮ ದೇಹದಲ್ಲಿ ಆಮ ಅಂದ ಒಂದು ಪದಾರ್ಥ ಸಂಗ್ರಹವಾದಾಗ ಸಮಸ್ಯೆ ಶುರುವಾಗುತ್ತೆ. ಏನಿದು ಆಮ ಅಂದ್ರೆ? ಇದು ಒಂದು ರೀತಿ ಜಿಗಟಾದ ವಿಷಕಾರಿ ಅಂಶ. ಬೇರೇನೂ ಅಲ್ಲ, ನಮ್ಮ ಜೀರ್ಣಕ್ರಿಯೆ ಸರಿಯಿಲ್ದಿದ್ದಾಗ ತಿಂದ ಆಹಾರ ಪೂರ್ತಿ ಜೀರ್ಣ ಆಗದೆ ದೇಹದಲ್ಲೇ ಉಳಿದುಬಿಡುತ್ತೆ. ಅದೇ ಆಮ. ಇದು ನಮ್ಮ ಮೆಟಬಾಲಿಸಮ್ ಅನ್ನ ಸ್ಲೋ ಮಾಡಿ ತೂಕ ಹೆಚ್ಚಾಗೋಕೆ ಮುಖ್ಯ ಕಾರಣವಾಗುತ್ತೆ. ಸಾಮಾನ್ಯವಾಗಿ ತೂಕ ಇಳಿಸ್ಬೇಕು ಅಂದ್ರೆ ಕ್ಯಾಲರಿ ಕಮ್ಮಿ ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ? ಆದ್ರೆ ಆಯುರ್ವೇದದ ದೃಷ್ಟಿಕೋನವೇ ಬೇರೆ. ಅದು ಕ್ಯಾಲರಿಗಿಂತ ಹೆಚ್ಚಾಗಿ ನಮ್ಮ ಜೀರ್ಣಕ್ರಿಯೆಯನ್ನೇ ಬಲಪಡಿಸೋದಿಕ್ಕೆ ಮೊದಲಾದ್ಯತೆ ಕೊಡುತ್ತೆ. ಆಹಾರ ಕಡಿಮೆ ಮಾಡೋದಲ್ಲ, ಜೀರ್ಣಶಕ್ತಿ ಹೆಚ್ಚಿಸೋದು ಮುಖ್ಯ ಅಂತ ಹೇಳುತ್ತೆ. ಹಾಗಾದ್ರೆ ಆ ಜೀರ್ಣಕ್ರಿಯೆಯನ್ನ ಬಲಪಡಿಸೋದು ಹೇಗೆ? ಆಯುರ್ವೇದ ಹೇರೋದು ಒಂದೇ ಮಾತು: ನಮ್ಮ ದೇಹದ ಒಳಗಿನ ಜೀರ್ಣಾಗ್ನಿಯನ್ನ ಪ್ರಜ್ವಲಿಸಬೇಕು ಅಂತ. ಅಗ್ನಿ ಅಂದ್ರೆ ನಮ್ಮ ದೇಹದ ಜೀರ್ಣಶಕ್ತಿಯ ಬೆಂಕಿ. ಇದನ್ನ ನಮ್ಮ ಮೆಟಬಾಲಿಸಮ್ನ ಎಂಜಿನ್ ಅಂತನೂ ಹೇಳ್ಬೋದು. ಈ ಅಗ್ನಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ನಮ್ಮ ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ತೂಕ ನಿಯಂತ್ರಣ ಮಾಡೋದು ಕೂಡ ತುಂಬಾನೇ ಸುಲಭವಾಗುತ್ತೆ. ನೋಡಿ, ಆಯುರ್ವೇದ ತಜ್ಞ ಡಾಕ್ಟರ್ ದೀಪಕ್ ಸೋನಿ ಅವರೇ ಹೇಳೋ ಹಾಗೆ, ಆಯುರ್ವೇದದಲ್ಲಿ ತೂಕ ಇಳಿಸೋದು ಅಂದ್ರೆ ಊಟ ಬಿಡೋದಲ್ಲ, ಬದಲಿಗೆ ಜೀರ್ಣಕ್ರಿಯೆ ಅಥವಾ ಮೆಟಬಾಲಿಸಮ್ ಅನ್ನ ಸರಿಪಡಿಸೋದು ಅಂತ. ಇದು ನಮ್ಮ ಜೀರ್ಣಶಕ್ತಿಯ ಮಹತ್ವವನ್ನ ಸ್ಪಷ್ಟವಾಗಿ ಹೇಳುತ್ತೆ. ಸರಿ, ಈಗ ನಾವು ಚರ್ಚೆ ಮಾಡ್ತಿರೋ ಆ ಸ್ಪೆಷಲ್ ಡ್ರಿಂಕ್ಗೆ ಬರೋಣ. ಅದರಲ್ಲಿರುವ ಆ 3 ಪವರ್ಫುಲ್ ಪದಾರ್ಥಗಳು ನಮ್ಮ ದೇಹಕ್ಕೆ ಏನೆಲ್ಲ ಒಳ್ಳೇದು ಮಾಡ್ತವೆ ಅಂತ ನೋಡೋಣ. ಈ 3ರ ಕಾಂಬಿನೇಷನ್ ಇದೆಲ್ಲ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಶುಂಠಿ ದೇಹದಲ್ಲಿ ಉಷ್ಣತೆ ಹೆಚ್ಚಿಸಿ ಜೀರ್ಣಕ್ರಿಯೆಗೆ ಚುರುಕು ಕೊಡುತ್ತೆ. ದಾಲ್ಚಿನ್ನಿ ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ನಲ್ಲಿ ಇಡೋಕೆ ಸಹಾಯ ಮಾಡುತ್ತೆ. ಇನ್ನು ನಿಂಬೆ ಸಿಪ್ಪೆ, ಇದರಲ್ಲಿರೋ ಆಂಟಿಆಕ್ಸಿಡೆಂಟ್ಸ್ಗಳು ದೇಹದಿಂದ ವಿಷಕಾರಿ ಅಂಶಗಳನ್ನು ಹೊರಹಾಕ್ತವೆ. ಈ ಪಾನೀಯ ಬರೀ ತೂಕ ಇಳಿಸೋಕೆ ಮಾತ್ರ ಅಲ್ಲ, ಇದು ನಮ್ಮ ಸಂಪೂರ್ಣ ಆರೋಗ್ಯಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಮೆಟಬಾಲಿಸಮ್ ಅನ್ನ ವೇಗಗೊಳಿಸುತ್ತೆ, ದೇಹವನ್ನು ಡಿಟಾಕ್ಸ್ ಮಾಡುತ್ತೆ, ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡುತ್ತೆ, ಹಾಗೆ ರಕ್ತದಲ್ಲಿನ ಸಕ್ಕರೆ ಮಿಟ್ಟವನ್ನು ಸಮತೋಲನದಲ್ಲಿ ಇಡುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ನಮ್ಮ ಆರೋಗ್ಯಕ್ಕೆ ಇದೊಂದು ಅದ್ಭುತ ಕೊಡುಗೆ. ಓಕೆ, ಇಷ್ಟೆಲ್ಲ ಪ್ರಯೋಜನಗಳಿರೋ ಈ ಪಾನೀಯವನ್ನ ಮನೆಯಲ್ಲೇ ಮಾಡ್ಕೊಳ್ಳೋದು ಕಷ್ಟನಾ? ಖಂಡಿತ ಇಲ್ಲ. ಬನ್ನಿ, ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾನೇ ಸಿಂಪಲ್. ಬೇಕಾಗಿರೋದು ಇಷ್ಟೇ: 1 ಕಪ್ ನೀರು, 1 ಟೀ ಚಮಚ ತುರಿದ ಶುಂಠಿ, 1 ಚಿಕ್ಕ ತುಂಡು ದಾಲ್ಚಿನ್ನಿ ಮತ್ತೆ 1 ನಿಂಬೆಹಣ್ಣಿನ ಸಿಪ್ಪೆ. ನೋಡಿ, ಎಲ್ಲವೂ ನಮ್ಮ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವಂಥ ಪದಾರ್ಥಗಳು. ಇದನ್ನ ಮಾಡೋದು ಕೂಡ ಅಷ್ಟೇ ಸುಲಭ. ಮೊದಲು ಒಂದು ಪಾತ್ರೆಯಲ್ಲಿ ನೀರನ್ನ ಚೆನ್ನಾಗಿ ಕುದಿಸಿ, ಅದಕ್ಕೆ ನಾವು ರೆಡಿ ಮಾಡಿಟ್ಕೊಂಡ ಶುಂಠಿ, ದಾಲ್ಚಿನ್ನಿ ಮತ್ತೆ ನಿಂಬೆ ಸಿಪ್ಪೆಯನ್ನ ಹಾಕಿ ಒಂದು 5ರಿಂದ 7 ನಿಮಿಷ ಸಣ್ಣ ಉರಿಯಲ್ಲಿ ಹಾಗೇ ಕುದಿಯೋಕೆ ಬಿಡಿ. ಆಮೇಲೆ ಇದನ್ನ ಬಿಸಿ ಇರುವಾಗಲೇ 1 ಕಪ್ಗೆ ಸೋಸ್ಕೊಂಡ್ರೆ ನಮ್ಮ ಆರೋಗ್ಯಕರ ಪಾನೀಯ ರೆಡಿ. ಒಳ್ಳೆ ರಿಸಲ್ಟ್ಸ್ ಬೇಕೊಂಡೆ ಈ ಪಾನೀಯವನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ಬಿಸಿಯಾಗಿ ಕುಡಿಯಿರಿ, ಅಥವಾ ಊಟಕ್ಕೆ ಮುಂಚೆನೂ ಕುಡಿಬಹುದು. ನೆನಪಿಡಿ, ಇದನ್ನ ದಿನಾ ತಪ್ಪದೆ ಮಾಡೋದು ತುಂಬಾನೇ ಮುಖ್ಯ. ಈಗ ಒಂದು ಮುಖ್ಯವಾದ ವಿಷಯವನ್ನ ಮಾತಾಡೋಣ. ಈ ಪಾನೀಯದಿಂದ ಏನನ್ನ ನಿರೀಕ್ಷೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ರಿಯಾಲಿಸ್ಟಿಕ್ ಆಗಿ ಇರಬೇಕು. ಹಾಗಾದ್ರೆ ಇದೇನು ತೂಕ ಇಳಿಸೋಕೆ ಇರೋ ಮ್ಯಾಜಿಕ್ ಡ್ರಿಂಕ್ ತರನಾ? ಖಂಡಿತವಾಗಿಯೂ ಇಲ್ಲ. ನೋಡಿ, ಯಾವುದೇ ಒಂದು ಪಾನೀಯವು ರಾತ್ರೋರಾತ್ರಿ ತೂಕ ಇಳಿಸುವ ರಾಮಬಾಣ ಅಲ್ಲ. ಇದನ್ನೊಂದು ಮ್ಯಾಜಿಕ್ ಅಂತ ತಿಳ್ಕೋಬಾರ್ದು. ಬದಲಾಗಿ ನಮ್ಮ ಆರೋಗ್ಯಕರ ಪ್ರಯಾಣದಲ್ಲಿ ಇದೊಂದು ಒಳ್ಳೆ ಸ್ನೇಹಿತನಿದ್ದ ಹಾಗೆ. ನಿಜವಾದ ಯಶಸ್ಸು ಸಿಗಬೇಕು ಅಂದ್ರೆ ಸಮತೋಲಿತ ಆಹಾರ, ರೆಗ್ಯುಲರ್ ವ್ಯಾಯಾಮ, ಸಾಕಷ್ಟು ನಿದ್ರೆ ಮತ್ತೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇವೆಲ್ಲವೂ ಅತ್ಯಗತ್ಯ. ಈ ಪಾನೀಯ ಈ ಎಲ್ಲ ಒಳ್ಳೆ ಅಭ್ಯಾಸಗಳ ಜೊತೆ ಸೇರಿದಾಗ ಮಾತ್ರ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಕೊನೆಯದಾಗಿ ಹೇಳೋದಾದ್ರೆ, ಒಂದು ಆರೋಗ್ಯಕರ ಜೀವನ ಶೈಲಿ ಜೊತೆಗೆ ಈ ಸಾಂಪ್ರದಾಯಿಕ ಪಾನೀಯವನ್ನ ನಮ್ಮ ದಿನಚರ್ಯೆಯಲ್ಲಿ ಸೇರಿಸ್ಕೊಂಡಾಗ ಇದು ಖಂಡಿತವಾಗಿಯೂ ಉತ್ತಮ ಆರೋಗ್ಯವನ್ನ ಸಾಧಿಸೋಕೆ ಒಂದು ಪರಿಣಾಮಕಾರಿ ಸಾಧನವಾಗಬಲ್ಲದು. ಈ ಮಾಹಿತಿ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಟ್ಟಿಗೂ ಶೇರ್ ಮಾಡ್ಕೊಳ್ಳಿ.